ನಮಸ್ಕಾರ ಸ್ನೇಹಿತರೆ, ಎಸ್2ಎನ್ ಕನ್ನಡ ಟೆಕ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀವಿ ಅಂತಂದರೆ ವಿಲೇಜ್ ಅಕೌಂಟೆಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಲೇಜ್ ಅಕೌಂಟೆಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ ಗೈಸ್ ಇವತ್ತು. ಗೈಸ್ ನೋಟಿಫಿಕೇಷನ್ ಬಂದಿದೆ ಆವಾಗಲೇ. ವಿಲೇಜ್ ಅಕೌಂಟೆಂಟು ಎಷ್ಟು ಪೋಸ್ಟ್ ಬಿಟ್ಟಿದ್ದಾರೆ ಅಂತಂದರೆ, ವಿಲೇಜ್ ಅಕೌಂಟೆಂಟ್ಗೆ ಎಷ್ಟು ಪೋಸ್ಟ್ ಬಿಟ್ಟಿದ್ದಾರೆ ಅಂತಂದರೆ ಒಟ್ಟು ಹುದ್ದೆಗಳು 1000 ಪೋಸ್ಟ್ ಬಿಟ್ಟಿದ್ದಾರೆ. 1000 ಪೋಸ್ಟ್ ಬಿಟ್ಟಿದ್ದಾರೆ. 1000 ಪೋಸ್ಟ್ ಬಿಟ್ಟಿದ್ದಾರೆ ನೋಡಿ. 1000 ಪೋಸ್ಟ್ ಬಿಟ್ಟಿದ್ದಾರೆ. ಹಾಗೂ ಶೈಕ್ಷಣಿಕ ವಿದ್ಯಾರ್ಥಿ ಏನು ಬಂದು ಅಂದರೆ ದ್ವಿತೀಯ PUC ಅಥವಾ ತತ್ಸಮಾನ. ದ್ವಿತೀಯ PUC ಮತ್ತು ತತ್ಸಮಾನ ಅಂದರೆ ಸೆಕೆಂಡ್ PUC ಓದಿರಬೇಕಾಗತ್ತೆ. ನೀವು ಸೆಕೆಂಡ್ PUC ಓದಿರಬೇಕಾಗತ್ತೆ. CBSE ICSE ಮಂಡಳಿಯ ನಡೆಸುವ ಕ್ಲಾಸ್ 12ನೇ ಪರೀಕ್ಷೆ, ಕರ್ನಾಟಕ ಬೋರ್ಡ್ ಪರೀಕ್ಷೆನೂ ಅದೇನೆ. ಸೆಕೆಂಡ್ PUC ನೀವು 95 ತೆಗೆದಿರಬೇಕು ಅಂತೇನಿಲ್ಲ. ಅವಾಗಿತ್ತು ಅದು ರೂಲ್ಸು, 95 ತೆಗೆದಿರ್ಬೇಕಂತ. ನೀವು ಪಾಸ್ ಆಗಿದರೆ ಸಾಕು. ಆ ಎಕ್ಸಾಮ್ ತೊಗೊಳ್ಬೇಕಾಗತ್ತೆ, ಎಕ್ಸಾಮ್ ಬರೀಬೇಕಾಗತ್ತೆ ನೀವು. ಬನ್ನಿ ಗೈಸ್, ಅದು ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಎಕ್ಸಾಮ್ ಸ್ಟಾರ್ಟ್ ಆಗೋದು ಮುಂದಿನ ತಿಂಗಳು. ಎಕ್ಸಾಮ್ ಸ್ಟಾರ್ಟ್ ಆಗೋದು ಯಾವಾಗ? ಮಾರ್ಚ್ 4ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಮುಗಿಯೋದು 3/4/2024 ಅಂತಂದರೆ ಏಪ್ರಿಲ್ 4ನೇ ತಾರೀಕು ರಾತ್ರಿ 12 ಗಂಟೆ ಒಳಗೆ ಅಪ್ಲಿಕೇಶನು ಮುಗಿಯುವ. ನಿಮಗೆ ಶುಲ್ಕವನ್ನು ಅಂದರೆ ಫೀಸ್ ಕಟ್ಟಲು 6ನೇ ತಾರೀಕು, ಏಪ್ರಿಲ್ 6ನೇ ತಾರೀಕು ಶುಲ್ಕ ಕಟ್ಟೋಕ್ಕೆ ನಿಮಗೆ ಕೊನೆಯ ದಿನಾಂಕ ಆಗುತ್ತೆ. ಹಾಗೂ ಶುಲ್ಕ ಆನ್ಲೈನ್ ಮೂಲಕ ಶುಲ್ಕ ಪಾವತಿಸಬಹುದಾಗಿರುತ್ತದೆ. ವಿವರಗಳು ಏನಂತಂದರೆ, ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳಿಗೆ 2A 2B 3A 3B ಅವರಿಗೆ 750 ರೂಪಾಯಿ ಆಗುತ್ತೆ. ಆ ಜನರಲ್ಲು ಸೇರ್ತಾರೆ. ಜನರಲ್ ಅವರು ಇದಕ್ಕೆ ಸೇರ್ತಾರೆ. 2A 2B 3A 3B ಅವರಿಗೂ ಮತ್ತು ಜನರಲ್ ಅವ್ರಿಗೂ ಎಷ್ಟಾಗುತ್ತೆ? 750 ರೂಪಾಯಿ ಆಗುತ್ತೆ. ಇಲ್ಲೇ ನೋಡಿ, 750 ರೂಪಾಯಿ ಆಗುತ್ತೆ. ಹಾಗೂ SC ST ಅವರಿಗೆ ಹಾಗೂ ಮಾಜಿ ಸೈನಿಕ ಅವರಿಗೆ ಹಾಗೂ ವಿಕಲಚೇತನ ಅಭ್ಯರ್ಥಿಗಳಿಗೆ ಎಷ್ಟು ಶುಲ್ಕ? 500 ರೂಪಾಯಿ ಆಗುತ್ತೆ. 500 ರೂಪಾಯಿ ಆಗುತ್ತೆ. ಗೈಸ್ 500 ಆಗುತ್ತೆ. 500 ರೂಪಾಯಿ ಆಗುತ್ತೆ ನೋಡಿ. ಮಾಜಿ ಸೈನಿಕ ಅವರಿಗೆ ಹಾಗೂ SC ST ಅವರಿಗೆ, ವಿಕಲಚೇತನ ಅವರಿಗೆ 500 ಆಗುತ್ತೆ. ಜನರಲ್ ಕ್ಯಾಟಗರಿ 2A 2B 3A 3B ಅವರಿಗೆ 750 ರೂಪಾಯಿ ಆಗುತ್ತೆ. ನಿಮಗೆ ಸಂಬಳ ಬಂದು ನಿಮಗೆ ಮೊದಲು 21,400 ರೂಪಾಯಿ ಬರುತ್ತೆ ಮೊದಲು. ನಂತರ 42,000 ಬರುತ್ತೆ. 42,000 ನೋಡಿ. ಪಿಂಚಣಿ ಸೌಲಭ್ಯ, ಪಿಂಚಣ ರಹಿತ NPS. ಪಿಂಚಣಿ ಅಲ್ಲ ಬಿಡಿ, ಫಸ್ಟ್ ನೀವು ಎಕ್ಸಾಮ್ ಬರೀರಿ, ಪಾಸಾಗಿ ವಿಲೇಜ್ ಅಕೌಂಟೆಂಟ್ ಕೆಲಸ ತಗೊಳ್ಳಿ. ಗೌರ್ಮೆಂಟ್ ಕೆಲಸ ಇದು, ಯಾರು ಮಿಸ್ ಮಾಡ್ಕೋಬೇಡಿ.
ನಿಮಗೆ ವಯಸ್ಸು ಅಂತರ ಬಂದು ಜನರಲ್ ಅವರಿಗೆ 35 ವರ್ಷ ಹಾಗೂ 3A 2B ಅವರಿಗೆ 38 ವರ್ಷ. ST ಅವರಿಗೆ 40 ವರ್ಷ ಇರುತ್ತೆ. ಓಕೆನಾ ಗೈಸ್? ಇಷ್ಟಿರುತ್ತೆ ನೋಡಿ. ಸಾಮಾನ್ಯ ಅಂತಂದರೆ ಜನರಲ್ ಕ್ಯಾಟಗರಿಗೆ 35 ವರ್ಷ ಹಾಗೂ 2A 2B 3A 3B ಅವರಿಗೆ 38 ವರ್ಷ, SC ST ಅವರಿಗೆ 40 ವರ್ಷ ಇರುತ್ತೆ ನಿಮಗೆ. ಇದೆಲ್ಲ ಆಯಿತು. ನಿಮಗೆ ಎಕ್ಸಾಮ್ ಹೇಗಿರುತ್ತೆ ಅಂತಂದರೆ ಪತ್ರಿಕೆ 1 100 ಮಾರ್ಕ್ಸ್ ಇರುತ್ತೆ, 2 ಗಂಟೆ ಇರುತ್ತೆ. ಪತ್ರಿಕೆ 2 ಪತ್ರಿಕೆ 1 ಹೇಳೋಣ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಹಾಗೂ ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೌಗೋಳ ವಿಷಯಗಳು ಹಾಗೂ ಇಷ್ಟು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಇಷ್ಟು ಇರುತ್ತೆ ನೋಡಿ. ನಿಮಗೆ ಡ್ಯೂರೇಷನ್ ನಿಮ್ಮದು 2 ಗಂಟೆ ಇರುತ್ತೆ. 100 ಮಾರ್ಕ್ಸ್ಗೆ 2 ಗಂಟೆ ಒಂದು ಪೇಪರು. 7ನೇ ಪೇಪರು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ ಜ್ಞಾನ ಇರುತ್ತೆ. ಅದಕ್ಕೆ 100 ಮಾರ್ಕ್ಸು, 2 ಗಂಟೆ ಇರುತ್ತೆ ನೋಡಿ. ಸಬ್ಜೆಕ್ಟು ಇದು ಇಲ್ಲಿರುತ್ತೆ. ನೋಟಿಫಿಕೇಷನು ಎಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ, ಎಲ್ಲಿ ಸಿಗುತ್ತೆ ಅಂತ. ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲ ನೋಟಿಫಿಕೇಷನ್ ನೋಡ್ಕೊಳ್ಳಿ ಒಂದು ಕಡೆಯಿಂದ ನೀವು. ನೆಗೆಟಿವ್ ಮಾರ್ಕ್ಸು ಇರುತ್ತೆ, ನೆಗೆಟಿವ್ ವ್ಯಾಲ್ಯೂಯೇಷನ್ನು, ಇದನ್ನೇ ಮರಿಬೇಡಿ. ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ, ಯಾರು ಮಿಸ್ ಮಾಡಬೇಡಿ. ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ನೋಟಿಫಿಕೇಷನ್ ಎಲ್ಲ ಓದ್ಕೊಳ್ಳಿ. ಎಲ್ಲನೂ ಓದೋಕ್ಕಾಗಲ್ಲ, ಈಗ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಗಮನಿಸಿ, ಕೇವಲ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸು ಸ್ಪರ್ಧಾತ್ಮಕ ಪರೀಕ್ಷೆ ಆಧಾರ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಆಧಾರ ನಡೆಯುವ ನೋಟಿಫಿಕೇಷನ್ ಹೇಗೆ ಡೌನ್ಲೋಡ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ಗೈಸ್. ಬನ್ನಿ ತಿಳಿಸ್ಕೊಡ್ತೀನಿ. ನಿಮ್ಮ ಗೂಗಲ್ ಕ್ರೋಮ್ಗೆ ಹೋಗಿ, ಇಲ್ಲಿ ಫ್ರೀ ಜಾಬ್ ಅಲರ್ಟ್ ಅಂತ ಟೈಪ್ ಮಾಡಿ. ಫಸ್ಟ್ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಂಟರ್ಫೇಸ್ ಬರುತ್ತಲ್ಲ ಅದ್ರ ಮೇಲೆ ಫಸ್ಟ್ ಈ ಥರ ಹೋಮ್ ಪೇಜ್ ಬರುತ್ತೆ. ಆಲ್ ಇಂಡಿಯಾ ಗೌರ್ಮೆಂಟ್ ಜಾಬ್ಸ್, ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಅಂತ. ಇಲ್ಲಿ ಕೆಳಗಡೆ 2 ಅಕ್ಷರ ಇದೆ ನೋಡಿ, APS, BR, CG, DL, GJH, PHR, GH, KA ಅಂತ ಇದ್ರಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಂಗೆ ಕೆಳಗೆ ಬನ್ನಿ. ಇಲ್ಲಿ ಪೋಸ್ಟ್ ನೇಮ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 1000 ಪೋಸ್ಟ್ ಅಂತ ಇದೆಯಲ್ಲ, 12th ಕ್ಲಾಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದು ವಿಲೇಜ್ ಅಕೌಂಟೆಂಟ್ ಅಂತ ಕೊಟ್ಟಿಲ್ಲ ಅವರು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಅದು ಒಂದೇ, ವಿಲೇಜ್ ಅಕೌಂಟೆಂಟು ಒಂದೇ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಅಂದ್ರೂ ಒಂದೇ. ಇಲ್ಲಿಗೆ ಬನ್ನಿ, ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಡೀಟೇಲ್ಸ್ ಬರುತ್ತೆ ಇಲ್ಲಿ.
ಡೀಟೇಲ್ಸ್ ಎಲ್ಲ ನಾನು ಹೇಳಿದ್ನಲ್ಲ ಕನ್ನಡದಲ್ಲಿ ಇದೆ, ಇಂಗ್ಲೀಷಲ್ಲಿದೆ ಅಷ್ಟೇ ಇಲ್ಲಿ ಡೀಟೇಲ್ಸು. ಬನ್ನಿ ನೋಡ್ಕೊಳ್ಳಿ ಒಂದ್ಸತಿ. ಪೋಸ್ಟ್ ಡೇಟ್ ನಿಮ್ಗೆ ಹೇಳಿಲ್ಲ ಯಾವುದ್ಯಾವ್ದು ಊರಿಗೆ ಅಂತ. ಬೆಂಗಳೂರು ಅರ್ಬನ್ 32 ಪೋಸ್ಟು, ಬೆಂಗಳೂರು ರೂರಲ್ಗೆ 34, ಚಿತ್ರದುರ್ಗ 32, ಕೋಲಾರ 45, ತುಮಕೂರು 73, ರಾಮನಗರ 51, ಚಿಕ್ಕಬಳ್ಳಾಪುರ 42, ಶಿವಮೊಗ್ಗ 31, ಮೈಸೂರು 66, ಚಾಮರಾಜನಗರ 55, ಮಂಡ್ಯ 60, ಹಾಸನ 54, ಚಿಕ್ಕಮಗಳೂರು 23, ಕೊಡಗು 6, ಉಡುಪಿ 22, ದಕ್ಷಿಣ ಕನ್ನಡ 50, ಬೆಳಗಾವಿ 64, ವಿಜಯಪುರ 7, ಬಾಗಲಕೋಟೆ 22, ಧಾರವಾಡ 12, ಗದಗ 30, ಹಾವೇರಿ 34, ಉತ್ತರ ಕನ್ನಡ 2, ಕಲಬುರಗಿ 67, ರಾಯಚೂರು 4, ಕೊಪ್ಪಳ 19, ಬಳ್ಳಾರಿ 17, ಬೀದರ್ 24, ಯಾದಗಿರಿ 9, ವಿಜಯನಗರ 3. ನೋಟಿಫಿಕೇಷನ್ ಇಲ್ಲಿದೆ ನೋಡಿ, ಡೀಟೇಲ್ ನೋಟಿಫಿಕೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಟಿಫಿಕೇಷನ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಹಾಗೂ ಅಫಿಷಿಯಲ್ ವೆಬ್ಸೈಟ್ ಯಾವುದಂತಂದರೆ KEA ವೆಬ್ಸೈಟ್ ನಿಮ್ಮದು. ನೀವು ಈಗ ಯಾವುದು ವೆಬ್ಸೈಟಿಗೆ ಬಂದನಲ್ಲ ನಾನು, ಇದು ವೆಬ್ಸೈಟ್ ಏನಂತಂದರೆ ಫ್ರೀ ಜಾಬ್ ಅಲರ್ಟ್ ಅಂತ. ಫ್ರೀ ಜಾಬ್ ಅಲರ್ಟ್ ಅಂತ ನೋಡಿ, ಇಷ್ಟು ಟೈಪ್ ಮಾಡಬೇಕಾಗತ್ತೆ ನೀವು. ಫ್ರೀ ಜಾಬ್ ಅಲರ್ಟ್ ಅಂತ ಟೈಪ್ ಮಾಡಿ. ಇಲ್ಲಿ ಕರ್ನಾಟಕ KA ಅಂತ ಇದೆ ಅಷ್ಟೇ, KA ಮೇಲೆ ಕ್ಲಿಕ್ ಮಾಡಿ. ಇಂಟರ್ಫೇಸ್ ಬರುತ್ತೆ, ಸ್ಕ್ರೋಲ್ ಡೌನ್ ಮಾಡಿ ಕೆಳಗೆ ಬನ್ನಿ. ಕೆಳಗೆ ಬಂದು ಇಲ್ಲಿ ನಿಮ್ಮ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ ಗೈಸ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಏನಾರ ಡೌಟ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. 500 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಗೈಸ್. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗ್ತಿದೆ. ಧನ್ಯವಾದಗಳು ಗೈಸ್, ಧನ್ಯವಾದಗಳು.